ನಮ್ಮ ಹೆಸರು ಶಿವಕುಮಾರ್ ಅಂತ. ನಮ್ಮದು ಕೋಟಲಿಂಗೇಶ್ವರ ಪಕ್ಕದಲ್ಲೂರು, ಅಲ್ಲಿಂದ ಬಂದಿರೋದು. ಇಲ್ಲಿ ಬಂದಿರೋ ವಿಷಯ ಏನೆಂದರೆ, ನಮ್ಮ 108 ವಿವಿಧ ದೇವತೆಗಳು ಇಲ್ಲಿ ನಮ್ಮ ಭಕ್ತರಿಗೆ ಆಗಮಿಸಿ ಕಾಳಿಕಾದೇವಿ, ತ್ರಿಶೂಲ ಪವಾಡ ಕಾಳಿಕಾದೇವಿಯ ಪಾಯ ಪೂಜೆಯಲ್ಲಿ ಎಲ್ಲ ಪಾಲ್ಗೊಂಡ ಕಾರ್ಯಕ್ರಮಗಳು ನಡೀತಿರೋದು ತುಂಬ ಸಂತೋಷದ ವಿಷಯವಾಗಿದೆ. ಹಾಗೂ ಸ್ವಲ್ಪ ನಡೀತಿರೋದು ತುಂಬ ಸಂತೋಷದ ವಿಷಯವಾಗಿದೆ. ಎಲ್ಲ ಗ್ರಾಮಗಳು ಇಲ್ಲಿ ಇಂದು ಈ ಭಕ್ತರಳ್ಳಿ ಗ್ರಾಮದಲ್ಲಿ 6 ದಿನಗಳ ಕಾಲ ನಡೆಸಿದ ಜಾತ್ರಾ ಮಹೋತ್ಸವಗಳು ಅದ್ದೂರಿಯಾಗಿ ನಡೆಯುತ್ತಿದ್ದು, ಶ್ರೀ ರವಿಶಂಕರ್ ಸ್ವಾಮಿಗಳಿಂದ ರವಿಕುಮಾರ್ ಸ್ವಾಮಿಗಳು ಅದು ಸ್ವಲ್ಪ ಮಾಡಿ ರವಿಕುಮಾರ್ ಸ್ವಾಮಿಗಳು ಎಲ್ಲ ಭಕ್ತರುಗಳಿಗೆ ಆಗಮನವಾಗಿ ಎಲ್ಲ ಆಗಮಿಸಿ ಅವರಿಗೆ ಅನ್ನದಾನಗಳು, ಅನ್ನಪಾನಗಳ ಸೌಲಭ್ಯಗಳನ್ನು ಮಾಡಿದರೆ ತುಂಬ ವಿಷಯವಾಗಿದೆ. ಇಲ್ಲಿಂದ ನಿಜವಾಗಿ 108 ದೇವರುಗಳು ಆಗಮದಿಂದ ಒಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿ ಎಲ್ಲರಲ್ಲೂ ಸಂತೋಷದ ಸಡಗರದ ಸಂಭ್ರಮ ಎಲ್ಲರಲ್ಲಿ ಆದಾಯ ಜಗನ್ಮಾತೆ ಕೃಪಾಕರ ಕಟಾಕ್ಷ ವೀಕ್ಷಣೆಯಲ್ಲಿದ್ದು ದೇಶದ ನಲುಮೂಲೆಗಳಲ್ಲಿರೋ ಎಲ್ಲ ಭಕ್ತರನ್ನು ಜಗನ್ಮಾತೆ ಕಾಪಾಡೋದನ್ನು ಪ್ರಾರ್ಥಿಸುತ್ತಾ. ನಾಗರಾಜು ಅಂತ ಇದೇ ಊರ ಭಕ್ತರಲ್ಲಿ ನೆಲೆಸಿರ್ತಕ್ಕಂಥ ಕಾಳಿಕಾದೇವಿ ತ್ರಿಶೂಲ ಪವಾಡ ಕಾಳಿಕಾದೇವಿ ದೇವಸ್ಥಾನದ ಆವರಣದಲ್ಲೇ 108 ದೇವತೆಗಳನ್ನು ಇಲ್ಲಿ ಎಲ್ಲ ಪ್ರತಿಷ್ಠಾಪಿಸಲಾಗಿದೆ. ಹಾಗೂ ಮೆರವಣಿಗೆ ಮತ್ತು ಪಲ್ಲಕ್ಕಿ ಉತ್ಸವಗಳನ್ನು ಏರ್ಪಡಿಸಲಾಗಿದೆ. ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳು ಬಂದು ದೈವಾನುಗ್ರಹ ಪಡೆದು ಸಂತುಷ್ಟರಾಗಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಇಷ್ಟೊಂದು ದೇವತೆಗಳನ್ನು ತಂದು ಈ ದೇವತಾ ಕಾರ್ಯಕ್ರಮಗಳನ್ನು ನಡೆಸಿರೋದು ಅಪರೂಪ. ಯಾರೂ ಇದುವರೆಗೂ ಇಂಥ ಒಂದು ಮಹತ್ವದ ಕೆಲಸ ಮಾಡಿಲ್ಲ. ಇದೇ ಮೊದಲ ಬಾರಿಗೆ ಇಷ್ಟೊಂದು ದೇವತೆಗಳು ಬಂದಿದ್ದಾರೆ. ಭಕ್ತರಳ್ಳಿ ಅನ್ನೋ ಗ್ರಾಮಕ್ಕೆ ಇದೊಂದು ಶೋಭೆ ತರುವಂಥದ್ದು. ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮ ಹೆಸರಿಗೆ ತಕ್ಕಂತೆ ಭಕ್ತರಳ್ಳಿ ಗ್ರಾಮಕ್ಕೆ ಶೋಭೆ ತರುವಂತಹ ಒಂದು ಒಳ್ಳೆ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ದೈವಾನುಗ್ರಹ ಎಲ್ರಿಗೂ ಇರಲಿ. ಹಾಗೂ ಆಧ್ಯಾತ್ಮಿಕ ಭಾವನೆ ಎಲ್ಲರಲ್ಲೂ ಬಂದು ಈ ಭೇದ ಭಾವ ಇಲ್ಲದೆ ಈ ಅರಿಷಡ್ ವರ್ಗಗಳನ್ನು ತೊಲಗಿಸಿ ಎಲ್ಲರನ್ನು ಸಹೋದರರಂತೆ ಭಾವಿಸಿ ಒಂದು ಸಮಾಜಕ್ಕೆ ಒಂದು ಒಳಿತನ್ನು ಎಲ್ಲರೂ ನೀಡಬೇಕಾಗಿ ಭಕ್ತಿ ಭಾವದಿಂದ ಬದುಕಿ ಈ ಭಗವಂತನ ಆರಾಧನೆಯಿಂದ ಒಳ್ಳೆಯ ಯೋಚನೆಗಳು ಭಗವಂತನ ಕೃಪೆಯನ್ನು ಪಡೆದು ಎಲ್ಲರೂ ನೆಮ್ಮದಿಯಿಂದ ಬಾಳ್ಬೇಕು ಅಂತ ಕೋರ್ಕೊಂಡು ಮಳೆ ಬೆಳೆ ಎಲ್ಲ ಸುಖ ಶಾಂತಿ ಎಲ್ಲ ನೆಮ್ಮದಿ ಸಿಕ್ಕಲಿ. ಯುದ್ಧಗಳು ನಿಲ್ಲಲಿ. ಈ ಪರಿಸರ ನಾಶವಾಗದಿರ ಈ ಭೂಮಂಡಲ ಸ್ವರ್ಗದಂತೆ ಇರಲಿ. ಎಲ್ಲರೂ ಈ ಪರಿಸರನ ಉಳಿಸ್ರಿ, ಪರಿಸರನ ನಾಶ ಮಾಡಬೇಡಿ. ರೈತರು ಎಲ್ಲರೂ ಅಷ್ಟೇ ಪರಿಸರದ ಬಗ್ಗೆ ಕಾಳಜಿ ಇರಲಿ. ಮರಗಳನ್ನ ಬೆಳೆಸ್ರಿ, ಮರಗಳನ್ನ ನಾಶ ಮಾಡಬೇಡಿ, ಕೆರೆ ಕುಂಟಿಗಳನ್ನ ನಾಶ ಮಾಡಬೇಡಿ. ಇಷ್ಟೇ. ಭಕ್ತರಳ್ಳಿ ಅಂತ ಸುಮಾರು ಭಕ್ತರಳ್ಳಿ ಅಂದ್ರೆ ಭಕ್ತರು ಜಾಸ್ತಿ ಇರ್ತಾರೆ ಅಂತ ಹೇಳ್ತಾರೆ. ಭಕ್ತರು ಪುರಾತನ ಕಾಲದಲ್ಲಿ ನಮ್ಗೆ ದೊಡ್ಡವರು ಹೆಸರು ಇಟ್ಬಿಟ್ಟು ಹೋಗಿದ್ದಾರೆ. ಅವರ ಒಂದು ಭಕ್ತಿ, ಅವರ ಒಂದು ಹೆಸರು ತಕ್ಕಂಗೆ ಈಗ ರವಿಕುಮಾರ್ ಅಂತೇಳಿ ಆ ದೇವತೆಗಳನ್ನ ಆಗಮನ ಮಾಡ್ತಾ ಇದ್ದಾರೆ. 108 ದೇವತೆಗಳು ಬಂದಿದ್ದಾರೆ. ಐತಿಹಾಸಿಕ, ಇದು ಐತಿಹಾಸಿಕ ಅಂತ ಹೇಳ್ಬೋದು. ಯಾವ ಊರಲ್ಲೂ ಈ ತರ 108 ದೇವರುಗಳನ್ನ ಒಂದೇ ಸಾರಿ ಕರೆಸಿ ಒಂದೇ ವಿಜೃಂಭಣೆಯಿಂದ ಜಾತ್ರೆ ಮಾಡೋದಿಲ್ಲ. ಇದೇ ನೋಡ್ತಾ ಇರೋದು ನನಗ್ ತಿಳಿದ ಮಟ್ಟಿಗೆ. ನಮ್ಮೂರಲ್ಲಿ ಈ ತರ ವಿಜೃಂಭಣೆಯ ಜಾತ್ರೆ ನಡೀತಾ ಇದೆ. ನಾಳೆ ಕಾಳಿಕಾಂಬ ದೇವಿಯ ದೇವಸ್ಥಾನದ ಒಂದು ಪಾಯಿ ಪೂಜೆ ಇದೆ. ಮತ್ತೆ ಶನಿವಾರ ದೇವತೆಗಳ ಮೆರವಣಿಗೆ 108 ಪಲ್ಲಕ್ಕಿಯಲ್ಲಿ ದೇವತೆಗಳ ಮೆರವಣಿಗೆ ಇದೆ. ಚಿಂಚಟಳ್ಳಿ ಕ್ರಾಸ್ ಇಂದ ಹೊಸಕೋಟೆ ತನಕ, ಹೊಸಕೋಟೆಯಿಂದ ಪೂಜನಗರ, ಘಟಕನಬಿ ಈ ತರ ಬಂದು ಭಕ್ತರಳ್ಳಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಅಮ್ಮವಾರನ ಬೀಳ್ಕೊಡುಗೆ ಅಂದ್ರೆ ಸೋಮವಾರ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದಾರೆ. ನಿನ್ನೆ ಸೋಮವಾರ ಕರಗ ಮಹೋತ್ಸವ ನಡೀತು. ಅದು ದ್ರೌಪದಿ ಅಮ್ಮನ ಇವರು ಯಾರವರು
ಒಂದಿಕುಲ ಕ್ಷೇತ್ರದಿಂದ ಅವರೇ ಬಂದು ಕರಗ ಮಹೋತ್ಸವ ಮಾಡ್ಕೊಟ್ರು. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಬೀದಿ ಬೀದಿ ಮನೆ ಹತ್ರನು ಬಂದು ಪೂಜೆ ಸಲ್ಲಿಸಿದ್ದೀರಿ ನಾವು. ತುಂಬಾ ಖುಷಿ ಆಯ್ತು. ಐತಿಹಾಸಿಕ ಇದು. ಯಾರು ಇವತ್ತಿಗೆ ಕರಗ ಈ ಮನೆಯಲ್ಲಿ ಹೊಸಕೋಟೆ ತಾಲೂಕಲ್ಲಿ ಮಾಡಿಲ್ಲ. ತುಂಬಾ ಸಂತೋಷ. ನಾವು ಕರಗ ಅಂದ್ರೆ ಹೊಸಕೋಟೆಗೆ ಒಂದಿಕುಲ ಕ್ಷತ್ರಿಯರಾದ ದ್ರೌಪದಮ್ಮ ಕರಗ ಮಹೋತ್ಸವ ನಡೆಯಿತು ಸೋಮವಾರ. ಸೊ ನಮ್ಮೂರಿನ ಬೀದಿಗಳಲ್ಲೂ ಕರಗ ಬಂತು. ಮನೆಗೂ ಹೋಗಿ ಪೂಜೆ ಸಲ್ಲಿಸಿ ಸೊ ಸುಮಾರು ತುಂಬಾ ಸಂತೋಷದಿಂದ ಜನತೆ ಎಲ್ಲ ಅದರಲ್ಲಿ ಭಾಗವಹಿಸಿ ಚೆನ್ನಾಗಿ ಪೂಜೆ ಕಾರ್ಯಕ್ರಮ ನಡೆಯಿತು. ಸೊ ಅದರಿಂದ ಊರಿಗೂ ಒಳ್ಳೇದಾಗುತ್ತೆ. ಮತ್ತೆ ಅದನ್ನ ಮಾಡಿಸತಕ್ಕಂತ ರವಿಕುಮಾರ್ ಕಾಳಿಕಾಂಬ ದೇವಸ್ಥಾನ ಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮದಲ್ಲಿ ಇದೇ ಪ್ರಪ್ರಥಮವರೆಗೆ 108 ದೇವರುಗಳನ್ನ ತಗೊಂಡ್ಬಂದು ಇಲ್ಲಿ ಮಡಗಿದ್ದಾರೆ. ಪೂಜಾರಿ ಬಂದು ರವಿಕುಮಾರ್ ಅಂತ ಹೇಳ್ಬಿಟ್ಟು ಮೇನ್ ಅರ್ಚಕರು. ಅವರಿಂದ ಈ ದೇವ್ರನ್ನ ತಂದು ಇಟ್ಟಿರೋ ತುಂಬಾ ಸಂತೋಷ ಆಗ್ತಿದೆ ನಮಗೆ. ಮತ್ತೆ ಇವತ್ತು ಸಂಜೆ ಬೆಲ್ಲದಾರತಿಗಳಿದೆ. ನಾಳೆ ಮತ್ತೆ ಇದು ದೇವಸ್ಥಾನದ ಪಾಯದ ಪೂಜೆ ಇದೆ. ಬಸಪ್ಪನ್ನು ಕರೆಸ್ತಾ ಇದ್ದಾರೆ ಇಲ್ಲಿ ಪೂಜೆಗೋಸ್ಕರ. ದಯವಿಟ್ಟು ಎಲ್ಲಾ ಗ್ರಾಮಸ್ಥರು ಮತ್ತೆ ಎಲ್ಲಾ ಭಕ್ತಾದಿಗಳು ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೇಕಂತ ನಮ್ಗೆ ಹೇಳ್ಕೊಳ್ತಾ ಇದ್ದಾರೆ. ಅನ್ನ ಸಂತರ್ಪಣೆ ಕೂಡ ಇದೆ. ಕುಟುಂಬ ಸಮೇತ ಎಲ್ಲ ಬಂದು ನೋಡ್ಕೊಂಡು ಹೋಗಿ. 108 ದೇವರುಗಳು ಇದುವರೆಗೂ ನೀವು ಎಲ್ಲೂ ನೋಡಿಲ್ಲ ಇತಿಹಾಸದಲ್ಲಿ. ಇದೇ ಫಸ್ಟ್ ಇದೇ ಭಕ್ತರಳ್ಳಿಯಲ್ಲಿ ಮಾಡ್ತಾ ಇರೋದು. ಹೊಸಕೋಟೆ ತಾಲೂಕು ಭಕ್ತರಳ್ಳಿಯಲ್ಲಿ ಮಾಡ್ತಾ ಇರೋದು. ಎಲ್ಲ ಬಂದು ನೋಡಿ ಕಣ್ತುಂಬಿಸ್ಕೊಂಡು ಹೋಗಿ. ಮತ್ತೆ ಇದೇ ತರ ದೇವರುಗಳು ಎಲ್ಲರೂ ಆಶೀರ್ವಾದ ಬಂದು ಇಡೀ ದೇಶಕ್ಕೆ ಕರ್ನಾಟಕಕ್ಕೆ ಒಳ್ಳೆ ಬೆಳೆ ಮಳೆ ಆಗ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀವಿ ನಾವೆಲ್ಲ. ಸುಜಿತ್ ಅಂದ್ಬಿಟ್ಟು ಭಕ್ತರಳ್ಳಿ ಇದೇ ಗ್ರಾಮ. ನಾನು ನೋಡಿ ವೀಕ್ಷಕರೇ, ಇದು ನಮ್ಮ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮದಲ್ಲಿ ನಡೀತಾರಂತಹ ಅದ್ದೂರಿ ದೇವತೆಗಳ ಒಂದು ಸಂಭ್ರಮ, ಒಂದು ಹಬ್ಬ ಅಂತ ಹೇಳ್ಕೊಬೋದು. ಇಲ್ಲೇನಂತ 108 ದೇವರುಗಳನ್ನ ತಗೊಂಡ್ಬಂದು ಊರಲ್ಲಿ ತುಂಬಾ ಅದ್ದೂರಿಯಾಗಿ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಬೆಲ್ಲದಾರ್ತಿಗಳು ಸಹ ಇದೆ ಇಲ್ಲಿ ಎಲ್ಲ ಮಾಡಿ. ಮತ್ತೆ ನಾಳೆ ಭಾನುವಾರ ಪಾಯದ ಪೂಜೆ ಇದೆ. ಬಸಪ್ಪ ಕೂಡ ಬರ್ತಾ ಇದ್ದಾರೆ, ನಮ್ಮೂರಿಗೆ ಆಗಮನ ಇದೆ. ಬಸಪ್ಪ ಪಾಯದ ಪೂಜೆ ಮಾಡಿ ಮತ್ತೆ ಬೆಲ್ಲದಾರ್ತಿಗಳು ಮೆರವಣಿಗೆ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಬಂದು, ಹೊಸಕೋಟೆ ಜನ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೇಕಂತ, ಕಣ್ತುಂಬ್ಕೊಬೇಕಂತ ನಮ್ಗೆ ತುಂಬಾ ಆಸೆ ಇದೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಇವತ್ತು SSLC ಮಕ್ಕಳ ರಿಸಲ್ಟ್ ಇದೆ. SSLC ಮಕ್ಕಳ ರಿಸಲ್ಟ್ ಇರೋದು. ಮತ್ತೆ CET ಎಕ್ಸಾಮ್ ಬರೀತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ, SSLC ಮಕ್ಕಳಿಗೂ ಒಳ್ಳೇದಾಗ್ಲಿ. ಏನು ಭಯ ಪಡೋದು ಬೇಡ. ಈ ದೇವತೆಗಳ ಆಶೀರ್ವಾದ ಇರುತ್ತೆ ಅಂತೇಳಿ ನಾನು ಅವ್ರನ್ನ ಚೆನ್ನಾಗಿ ಪಾಸಾಗಿ ಮುಂದೆ ಇನ್ನೂ ಚೆನ್ನಾಗಿ ಓದ್ಲಿ ಅಂತೇಳಿ ಅವ್ರನ್ನ ದೇವರನ್ನ ಪ್ರಾರ್ಥಿಸ್ತೇನೆ.